ಅದ್ರಲ್ಲಿ 2 ಕಂಡೀಷನ್ ಹಾಕಿದ್ದೆ ನಾನು. ಒಂದು ವೇಳೆ ನಮ್ಮ ಸಚಿವರ ಮೇಲೆ ನನಗೆ ನಂಬಿಕೆ ಹೋಗ್ಬಿಟ್ಟಿದೆ, ನಮ್ಮ ಸಚಿವರ ಮೇಲೆ ನನ್ನ ನಂಬಿಕೆನೇ ಹೋಗ್ಬಿಟ್ಟಿದೆ, ಬಂದ್ಬಿಡ್ತಿದ್ರು ಅವರು. ಆದರೆ ಕೃಷಿ ಸಚಿವರು ಅವ್ರನ್ನ ಬರ್ಲಿಕ್ಕೆ ಹೇಳ್ರಿ ಅಂದಿದ್ದೆ ನಾನು. ಆಗಲ್ಲ. ನಂತರ ಅವ್ರು ಪ್ರಶ್ನೆ ಮಾಡಿದಾಗ ನಮ್ಮ ಸಚಿವರ ಅಷ್ಟ ಬಂದನ್ನ ನಾನು ನಂಬೋದಿಲ್ಲ, ಕೃಷಿ ಸಚಿವರನ್ನ ಅವ್ರನ್ನ ಬರ್ಲಿಕ್ಕೆ ಹೇಳ್ರಿ, ನಮ್ಮ ರೈತರಿದ್ದರಿಗೆ ಮಾತು ಕೊಟ್ಟು ಹೋಗ್ಲಿ, ನಾವು ಈ ಉಪವಾಸ ಸತ್ಯಾಗ್ರಹದಿಂದ ಇಲ್ಲೇ ಕೂಡ್ತೀವಿ, ತಾವು ಈ ನಾಳೆವರೆಗಾಗಿ ನಾಳೆ ಹೋರಾಟಕ್ಕಂತೂ ಮುಂಚೂಣಿಯೊಳಗೆ ಅದೀವಿ, ಯಾವ ಕಾರಣಕ್ಕೂ ಹೋರಾಟದಿಂದ ಇಲ್ಲಿ ಸರಿಯೋದಿಲ್ಲ, ನಿಮ್ಮಿಂದ ನಾ ಇರ್ತೀನಿ. ಮತ್ತು ಇದನ್ನು ಬೇಕಾದ ನಮ್ಮ ಭಯವನ್ನು ಒಡ್ಲಿ, ಎಲ್ಲ ಒಡ್ಲಿ, ಅದಕ್ಕೆಲ್ಲ ನಾವು ಹೆದರಂತಾರ ಅಲ್ಲ. ಸ್ವಾಮಿ ಜೀವನ, ಭಕ್ತರ ಜೀವನ ಒಂದೇ. ಮೀನಿಗೆ ಬಿಟ್ಟು ನೀರಿಲ್ಲ, ನೀರಿಗೆ ಬಿಟ್ಟು ಮೀನಿಲ್ಲ. ನೀರಾಗಿದ್ರೆ ಮೀನಾ ತೆಗೆದು ಏನಾಗ್ತತಿ, ಆ ನೀರು ಕೆಟ್ಟ ನಾರ್ತದ, ಹೌದೇನಲ್ರಿ? ನೀರಾಗಿದ್ರೆ ಮೀನಾ ತೆಗೆದ್ರೆ ಮೀನು ಸಾಯ್ತತಿ, ನೀರಾಗ ಒಂದು ವೇಳೆ ಮೀನು ಇರಲಿಲ್ಲ ಅಂದ್ರೆ ನೀರು ನಾರ್ತದ. ಹಂಗೆ ಸ್ವಾಮಿ ಜೀವನ ಮತ್ತು ರೈತರ ಜೀವನ ಹಂಗೆ ಸಂಬಂಧಿತವಾಗಿ ಇರ್ತಕ್ಕಂಥದ್ದು. ಅದನ್ನು ಅನೇಕ ಮಹಾತ್ಮರು ಬಂದಿದೆ. ಒಳ್ಳೇದಾಗಲಿ. ರೈತರ ಜೊತೆ ತಾವು ಯಾವುದು ಕೆಟ್ಟ ಅವಾಚ್ಯ ಶಬ್ದಗಳನ್ನು ಬಳಸಬಾಡ್ರಿ. ನಾವೆಲ್ಲರೂ ಒಂದೇ ಆಗಿ, ಎಲ್ಲ ಕಮ್ಯುನಿಟಿಯರು, ಎಲ್ಲ ಧರ್ಮದವರು ನಾವು ಒಂದೇ ಆಗಿ ಹೋರಾಟ ಮುಂಚೂಣಿ ಅಂತೇಳಿ ಒಂದಿಸಿ ಎಲ್ಲರೂ ಒಂದಿಸಿ ಮಾತನಾಡಿ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ನೇರ ನುಡಿ ಸಮಾಜಮುಖಿ.